ಹಾಗಾಗಿ BJP ಕಾಲದಲ್ಲಿ ಆಗಿದೆ ಅನ್ನುವಂಥ ಹೊಟ್ಟೆ ಕಿಚ್ಚಿನಿಂದ ಈಗ ಮತ್ತೆ ನಾವೇನು ಮಾಡಿದ್ವಿ, ನಾವು ಸೋನಿಯಾ ಗಾಂಧಿಗೂ ಕೊಟ್ಟಿದ್ದೀವಿ, ನಾವು ಖರ್ಗೆಗೂ ಕೊಟ್ಟಿದ್ದೀವಿ, ನಾವು ಅಖಿಲೇಶ್ ಯಾದವ್ಗೂ ಕೊಟ್ಟಿದ್ದೀವಿ. ನೀವು ಬಂದರೆ ಪಾಲಿಟಿಕ್ಸ್ ಆಗಲ್ಲ, ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮನ್ನು ಜನ ಬೈದರೆ ಪಾಲಿಟಿಕ್ಸ್ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ನಿಮಗೆ ಬದ್ರೂ ಕಷ್ಟ. ಯಾಕಂದರೆ ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು. ವೋಟ್ ಬ್ಯಾಂಕಿಗಾಗಿ ರಾಮನ ಅಸ್ತಿತ್ವವನ್ನು, ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ ನಾವು. ಅಂದರೆ ಪುರುಷರಲ್ಲಿ ಯಾರು ಉತ್ತಮರೋ ಅವರು ಮರ್ಯಾದಾ ಪುರುಷೋತ್ತಮ ಅಂತ. ಅಷ್ಟೊಂದು ಒಂದು ಭಕ್ತಿ ಭಾವದಿಂದ ಜನ ನಡ್ಕೊಳ್ತಾ ಇದ್ದಾರೆ. ಅಂಥ ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿ, ರಾಮ ಇಲ್ಲೇ ಹುಟ್ಟಿದ ಅಂದೇನು ಗ್ಯಾರಂಟಿ ಅಂತ ಕೇಳಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ರಾಮ ಕಾಲ್ಪನಿಕ ಅಂತ ಹೇಳಿದ್ರು. ರಾಮ ಸೇತು ಎಲ್ಲಿತ್ತು ಅಂತ ಕೇಳಿದ್ರು. ಇತಿಹಾಸದೊಳಗೆ ಅನೇಕ ರೀತಿಯಾದಂಥ ಮತ್ತು ಐತಿಹಾಸಿಕ ಪುರಾವೆಗಳು ದೊರೆತಾಗ ಸಹಿತ ರಾಮ ಸೇತು ಎಲ್ಲಿತ್ತು, ರಾಮ ಅನ್ನೋದೇ ಕಾಲ್ಪನಿಕ. ಇದು ಸೋನಿಯಾ ಗಾಂಧಿಯವರು ಹೇಳಿದ್ದಿದ್ದು. ಇದೆಲ್ಲ ಮಾಡಿದ ನಂತರವೂ ಸಹಿತ ನಾವಂದ್ರೆ ಆ ಸಮಿತಿಯವರು ಗೌರವಿತ್ತು. ಈಗ ನಿಮ್ಗೆ ಇನ್ವಿಟೇಷನ್ ಕೊಟ್ಟರೆ ನಿಮಗೆ ಬರಲಿಕ್ಕೆ ಒಂದು ರೀತಿಯ ಬಂದರೆ ಒಂದು ರೀತಿ, ಬರಲಿಲ್ಲ ಅಂದರೆ ಇನ್ನೊಂದು ರೀತಿ. ಬಂದರೆ ಅಲ್ಲಿ ಹೋಗಿ ನಾವು ಅಯೋಧ್ಯೆಯಲ್ಲಿ ಪಾಲ್ಗೊಂಡ್ರೆ ನಮಗೆಲ್ಲಿ ನಮ್ಮ ಅಲ್ಪಸಂಖ್ಯಾತ ಮತಗಳು ಹೋಗಿಬಿಡ್ತಾವೆ ಅನ್ನುವ ಭಯ, ಹೋಗಲಿಲ್ಲ ಅಂತಂದರೆ ಎಲ್ಲಿ ಹಿಂದೂಗಳು ಸಿಟ್ಟಾಗ್ತಾರೆ ಅನ್ನೋಂಥ ಭಯ. ನಮಗದೆಲ್ಲ ಏನು ಭಯ ಇಲ್ಲ. ಯಾಕಂದರೆ ನಾವೆಲ್ಲರನ್ನೂ ಸರಿಯಾಗಿ ನೋಡ್ತೀವಿ. ಮುಸಲ್ಮಾನರ ಬಗ್ಗೆನೂ ನಮ್ಮದೇನಿಲ್ಲ. ಮುಸಲ್ಮಾನರು ಈ ದೇಶದ ಪ್ರಜೆಗಳು. ಆದರೆ ತುಷ್ಟೀಕರಣವನ್ನು BJP ಮಾಡಲ್ಲ. ನೀವು ತುಷ್ಟೀಕರಣ ಮಾಡ್ತೀರಿ, ಇದು ನಿಮ್ಮ ಪ್ರಾಬ್ಲಮ್. ಇದು ನಿಮ್ಮ ಪ್ರಾಬ್ಲಮ್ ತೊಗೊಂಡು ನಮ್ಮ ತಲೆ ಮೇಲೆ ಹಾಕಕ್ಕೆ ಬರ್ತೀರಿ ನೀವು. ಕಾಂಗ್ರೆಸ್ ಪಾರ್ಟಿಯವರು ನಿಮ್ಮ ಮೊದಲ ನಿಮ್ಮ ತಲೆ ಶುದ್ಧ ಮಾಡಿಕೊಡ್ರಿ, ಆಮೇಲಿಂದ ಉಳಿದದ್ದು ಎಲ್ಲ ತಾನೇ ಸರಿಯಾಗುತ್ತೆ. ಹಾಗಾಗಿ BJP ಕಾಲದಲ್ಲಿ ಆಗಿದೆ ಅನ್ನುವಂಥ ಹೊಟ್ಟೆ ಕಿಚ್ಚಿನಿಂದ ಈಗ ಮತ್ತೆ ನಾವೇನು ಮಾಡಿದ್ವಿ, ನಾವು ಸೋನಿಯಾ ಗಾಂಧಿಗೂ ಕೊಟ್ಟಿದ್ದೀವಿ, ನಾವು ಖರ್ಗೆಗೂ ಕೊಟ್ಟಿದ್ದೀವಿ, ನಾವು ಅಖಿಲೇಶ್ ಯಾದವ್ಗೂ ಕೊಟ್ಟಿದ್ದೀವಿ. ನೀವು ಬಂದರೆ ಪಾಲಿಟಿಕ್ಸ್ ಆಗಲ್ಲ, ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮನ್ನು ಜನ ಬೈದರೆ ಪಾಲಿಟಿಕ್ಸ್ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ನಿಮಗೆ ಬದ್ರೂ ಕಷ್ಟ. ಯಾಕಂದರೆ ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು. ವೋಟ್ ಬ್ಯಾಂಕಿಗಾಗಿ ರಾಮನ ಅಸ್ತಿತ್ವವನ್ನು, ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ ನಾವು. ಅಂದರೆ ಪುರುಷರಲ್ಲಿ ಯಾರು ಉತ್ತಮರೋ ಅವರು ಮರ್ಯಾದಾ ಪುರುಷೋತ್ತಮ ಅಂತ. ಅಷ್ಟೊಂದು ಒಂದು ಭಕ್ತಿ ಭಾವದಿಂದ ಜನ ನಡ್ಕೊಳ್ತಾ ಇದ್ದಾರೆ. ಅಂಥ ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿ, ರಾಮ ಇಲ್ಲೇ ಹುಟ್ಟಿದ ಅಂದೇನು ಗ್ಯಾರಂಟಿ ಅಂತ ಕೇಳಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ರಾಮ ಕಾಲ್ಪನಿಕ ಅಂತ ಹೇಳಿದ್ರು. ರಾಮ ಸೇತು ಎಲ್ಲಿತ್ತು ಅಂತ ಕೇಳಿದ್ರು. ಇತಿಹಾಸದೊಳಗೆ ಅನೇಕ ರೀತಿಯಾದಂಥ ಮತ್ತು ಐತಿಹಾಸಿಕ ಪುರಾವೆಗಳು ದೊರೆತಾಗ ಸಹಿತ ರಾಮ ಸೇತು ಎಲ್ಲಿತ್ತು, ರಾಮ ಅನ್ನೋದೇ ಕಾಲ್ಪನಿಕ. ಇದು ಸೋನಿಯಾ ಗಾಂಧಿಯವರು ಹೇಳಿದ್ದಿದ್ದು. ಇದೆಲ್ಲ ಮಾಡಿದ ನಂತರವೂ ಸಹಿತ ನಾವಂದ್ರೆ ಆ ಸಮಿತಿಯವರು ಗೌರವಿತ್ತು. ಈಗ ನಿಮ್ಗೆ ಇನ್ವಿಟೇಷನ್ ಕೊಟ್ಟರೆ ನಿಮಗೆ ಬರಲಿಕ್ಕೆ ಒಂದು ರೀತಿಯ ಬಂದರೆ ಒಂದು ರೀತಿ, ಬರಲಿಲ್ಲ ಅಂದರೆ ಇನ್ನೊಂದು ರೀತಿ. ಬಂದರೆ ಅಲ್ಲಿ ಹೋಗಿ ನಾವು ಅಯೋಧ್ಯೆಯಲ್ಲಿ ಪಾಲ್ಗೊಂಡ್ರೆ ನಮಗೆಲ್ಲಿ ನಮ್ಮ ಅಲ್ಪಸಂಖ್ಯಾತ ಮತಗಳು ಹೋಗಿಬಿಡ್ತಾವೆ ಅನ್ನುವ ಭಯ, ಹೋಗಲಿಲ್ಲ ಅಂತಂದರೆ ಎಲ್ಲಿ ಹಿಂದೂಗಳು ಸಿಟ್ಟಾಗ್ತಾರೆ ಅನ್ನೋಂಥ ಭಯ. ನಮಗದೆಲ್ಲ ಏನು ಭಯ ಇಲ್ಲ. ಯಾಕಂದರೆ ನಾವೆಲ್ಲರನ್ನೂ ಸರಿಯಾಗಿ ನೋಡ್ತೀವಿ. ಮುಸಲ್ಮಾನರ ಬಗ್ಗೆನೂ ನಮ್ಮದೇನಿಲ್ಲ. ಮುಸಲ್ಮಾನರು ಈ ದೇಶದ ಪ್ರಜೆಗಳು. ಆದರೆ ತುಷ್ಟೀಕರಣವನ್ನು BJP ಮಾಡಲ್ಲ. ನೀವು ತುಷ್ಟೀಕರಣ ಮಾಡ್ತೀರಿ, ಇದು ನಿಮ್ಮ ಪ್ರಾಬ್ಲಮ್. ಇದು ನಿಮ್ಮ ಪ್ರಾಬ್ಲಮ್ ತೊಗೊಂಡು ನಮ್ಮ ತಲೆ ಮೇಲೆ ಹಾಕಕ್ಕೆ ಬರ್ತೀರಿ ನೀವು. ಕಾಂಗ್ರೆಸ್ ಪಾರ್ಟಿಯವರು ನಿಮ್ಮ ಮೊದಲ ನಿಮ್ಮ ತಲೆ ಶುದ್ಧ ಮಾಡಿಕೊಡ್ರಿ, ಆಮೇಲಿಂದ ಉಳಿದದ್ದು ಎಲ್ಲ ತಾನೇ ಸರಿಯಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.